ನಮಸ್ಕಾರ. ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಈಗಾಗಲೇ ಪ್ರತಿ ಮನೆಗೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಸೂಪರ್ವೈಸರ್ ಯೋಜನಾಧಿಕಾರಿಯವರು ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಸಾಲ ಮನ್ನಾಗಿದೆ, ನೀವು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಲ ಮನ್ನಾಗ್ತದೆ. ಹಾಗೆ ಹೇಳ್ತಾ ನಿಮ್ಮ ಕೈಯಿಂದ ಆಧಾರ್ ಕಾರ್ಡ್ ಜೆರಾಕ್ಸ್, ಪಾನ್ ಕಾರ್ಡ್, ಫೋಟೋ, ತಂಬು, ಸೈನ್ ತಗೊಳ್ತಾರೆ. ಪಾಸ್ ಪುಸ್ತಕದ ಜೆರಾಕ್ಸ್ ಕೂಡ ತಗೊಳ್ತಾರೆ. ತಗೊಂಡೋಗ್ತಾರೆ. ಹೋಗಿ 2 ಗಂಟೆ ಒಳಗಡೆ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ. 12 ಲಕ್ಷ 15 ಲಕ್ಷವರೆಗೆ ಲೋನ್ ತೆಗಿತಾ ಇದ್ದಾರೆ. ಮೊನ್ನೆ ಉಪ್ಪಿನಂಗಡಿಯಲ್ಲಿ ಒಂದು ಮನೆಯಲ್ಲಿ ಇದೇ ಥರ ಆಗಿದೆ. ಅವರು ಡಾಕ್ಯುಮೆಂಟ್ ಕೊಟ್ಟು 1 ಗಂಟೆ ಒಳಗಡೆ ಅವರ ಹೆಸರಲ್ಲಿ 12 ಲಕ್ಷ ಲೋನು ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಯಾರು ಕೂಡ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಡಿ. ಕೊಟ್ಟರೆ ನೀವು ದೊಡ್ಡ ಅನಾಹುತಕ್ಕೆ ಕಾರಣರಾಗ್ತೀರ. ಇದಕ್ಕೆ ಇನ್ನೊಂದು, ನಿನ್ನೆ ಮಂಗಳೂರಲ್ಲಿ ಒಂದು ಮನೆಗೆ ಸೇವಾ ಪ್ರತಿನಿಧಿಯರು ಹೋಗಿದ್ದರು. ಹೋಗಿ ನೀವು ಹಣ ಕಟ್ಟಿ ಅಂತ ಹೇಳುವಾಗ ಅಲ್ಲಿ ಇದ್ದ ಸದಸ್ಯರು ಏನು ಮಾಡಿದ್ದಾರೆ ಅಂದರೆ, ನಾವು ಹಣ ಕಟ್ಟೋದಿಲ್ಲ, ಧರ್ಮಸ್ಥಳದಲ್ಲಿ ಈಗಾಗಲೇ ಹೆಣ ಊತಾಕಿದ್ದದನ್ನು ತೆಗಿತಾ ಇದ್ದರೆ, ಎಲ್ಲ ಆದ ಮೇಲೆ ಕಟ್ತೇವೆ ಅಂತೇಳಿ ಸ್ವಲ್ಪ ಮಾತಾಯಿತು. ಆಗ ಸಂಘದ ಸದಸ್ಯ 6 ಜನ ಸೇರಿ ಅವರಿಗೆ ಚಪ್ಪಲು ಮತ್ತು ಇಡಿಸುಡಿ ಎತ್ತಿದಾಗ ಅಲ್ಲಿಂದ ಎಲ್ಲರೂ ಓಡಿಕೊಂಡು ಹೋಗಿದ್ದಾರೆ. ಇದೇ ಥರ ಪ್ರತಿ ಮನೆಯಲ್ಲಿ ಕೂಡ ನೀವು ಇದನ್ನೇ ಮಾಡಬೇಕು. ಮನೆಗೆ ಬಂದರೆ ಚಪ್ಪಲಿ ಮತ್ತು ಇಡಿಸುಡಿ ಅಂತ ತೆಗೆಯಿರಿ. ಅವಾಗ ಅವರು ತಾನಾಗಿ ಓಡಿ ಹೋಗ್ತಾರೆ. ಇನ್ನು ಮುಂದೆ ಯಾರು ಕೂಡ ಸಂಘದ ಹಣ ಕಟ್ಟಬೇಡಿ. ಯಾಕಂತ ಹೇಳಿದ್ರೆ, ಸಂಘದ ಹಣ ಕಟ್ಟಬೇಕಾದ್ರೆ ಡಾಕ್ಯುಮೆಂಟ್ ಕೊಟ್ಟರೆ ಕಟ್ಟಿ, ಇಲ್ಲದ್ರೆ 1 ರೂಪಾಯಿ ಹಣ ಕೂಡ ನೀವು ಕಟ್ಟುವುದು ಬೇಡ. ಸರಿ. ಜಸ್ಟಿಸ್ ಫಾರ್ ಸೌಜನ್ಯ.